ಅಂಗನವಾಡಿ ಮಕ್ಕಳಿಗೆ ಕಳಪೆ ಮೊಟ್ಟೆ ಪೂರೈಕೆ ವಿಚಾರಕ್ಕೆ ಸುವರ್ಣ ನ್ಯೂಸ್ಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ, ಸಂಪೂರ್ಣ ವಿವರ ಕೊಡಲು ಹೇಳಿದ್ದು, ತಪ್ಪಾಗಿದ್ದರೆ ಸೂಕ್ತ ಕ್ರಮ ತೆಗೆದುಕೊಳ್ತೇನೆ. ಬಡವರ ಮಕ್ಕಳಿಗೆ ಅನ್ಯಾಯ ಆಗಲು ಬಿಡೋದಿಲ್ಲ. ನಮ್ಮ ಸರ್ಕಾರದ ಆದ್ಯತೆಯೇ ಬಡವರಿಗೆ ಸಹಾಯ ಮಾಡೋದು. ಮೊಟ್ಟೆ ಪೂರೈಕೆಯಲ್ಲಿ ವ್ಯತ್ಯಾಸ ಆಗಿರಬಹುದು. ಕೋಟಿಗಟ್ಟಲೆ ಮೊಟ್ಟೆ ನಮಗೆ ಬೇಕಾಗುತ್ತದೆ ನೋಡಿ, ಪರಿಶೀಲನೆ ಮಾಡಿ ಸೂಕ್ತ ಕ್ರಮಗಳನ್ನ ತೆಗೆದುಕೊಳ್ತೇನೆ ಅಂದ್ರು. ಇನ್ನು ಬೆಳಗ್ಗೆ ಬೀದರ್ ಅಂಗನವಾಡಿಗೆ ಕಳಪೆ ಮೊಟ್ಟೆ ಪೂರೈಕೆ ಬಗ್ಗೆ ವಿಸ್ತೃತ ವರದಿಯನ್ನ ವಿತರಿಸಲಾಗಿತ್ತು. ಸಾಲ ವಾಪಸ್ ಕೇಳಿದ್ದಕ್ಕೆ ಹತ್ಯೆಗೈದಿದ್ದ ಆರೋಪಿಗೆ ಶಿಕ್ಷೆ ಪ್ರಕಟವಾಗಿದೆ. ಆರೋಪಿಗೆ 7 ವರ್ಷ ಕಠಿಣ ಶಿಕ್ಷೆ, 1,30,000 ರೂಪಾಯಿ ದಂಡ ವಿಧಿಸಿ ರಾಯಚೂರಿನ 2ನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಆದೇಶವನ್ನ ಹೊರಡಿಸಿದೆ. ಶೇಖರ್ ಎಂಬಾತನ ಬಳಿ ಕೊಲೆ ಆರೋಪಿ ಪರಶುರಾಮ 3,000 ಹಣವನ್ನ ಪಡೆದುಕೊಂಡಿದ್ದ. 2,000 ವಾಪಸ್ ಕೊಟ್ಟು ಸುಮ್ಮನಾಗಿದ್ದ. ಪರಶುರಾಮ್ ಬಳಿ ಶೇಖರ್ ಬಾಕಿ ಇರುವ 1,000 ಹಣ ವಾಪಸ್ ಕೇಳಿದ್ದಾನೆ. ಪದೇ 1,000 ವಾಪಸ್ ಕೇಳ್ತಾ ಇದೆಯಾ ಅಂತ ಶೇಖರ್ನನ್ನ ಹತ್ಯೆ ಮಾಡಿದ್ದ. ಪರಶುರಾಮ ವಿರುದ್ಧ ಕೊಲೆ ಹಾಗೂ ಜಾತಿ ನಿಂದನೆ ಪ್ರಕರಣ ದಾಖಲಾಗಿತ್ತು. 2020ರಲ್ಲಿ ನಡೆದ ಕೊಲೆ ಕೇಸ್ನಲ್ಲಿ ಆರೋಪಿಗೆ 7 ವರ್ಷ ಕಠಿಣ ಶಿಕ್ಷೆ, 1.30 ಲಕ್ಷ ರೂಪಾಯಿ ದಂಡ ವಿಧಿಸಿ ಕೋರ್ಟ್ ಆದೇಶಿಸಿದೆ. ವೈಟ್ ಅಂಡ್ ಬ್ಲಾಕ್ ದಂಧೆ ಹೆಸರಲ್ಲಿ 1 ಕೋಟಿ ಕದ್ದು ಪರಾರಿಯಾಗಿದ್ದ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತರಿಂದ 98 ಲಕ್ಷ ಹಣವನ್ನ ವಶಕ್ಕೆ ಪಡೆದಿದ್ದಾರೆ. ವೈಟ್ ಅಂಡ್ ಬ್ಲಾಕ್ ದಂಧೆಗೆ ಚನ್ನಪಟ್ಟಣ ಮೂಲದ ನಿವಾಸಿ ಜಯಚಂದ್ರ 1 ಕೋಟಿ ಹಣವನ್ನ ಕಳೆದುಕೊಂಡಿದ್ರು. ಜಯಚಂದ್ರ ಮತ್ತು ಇಂದಿರಾನಗರದ ಶ್ರೀನಿವಾಸ್ ಎಂಬಾತನ ಪರಿಚಯ ಆಗಿತ್ತು. ಈ ವೇಳೆ 1 ಕೋಟಿ ಹಣ ಬ್ಲಾಕ್ ಮನಿ ಕೊಟ್ರೆ 1,20,00,000 ವೈಟ್ ಮನಿ ಕೊಡೋದಾಗಿ ನಂಬಿಸಿ ಜಯಚಂದ್ರನನ್ನ ಬೆಂಗಳೂರಿನ ವಿದ್ಯಾರಣ್ಯಪುರಕ್ಕೆ ಕರೆಸಿದ್ದ. ಆಗ 1 ಕೋಟಿ ಹಣ ಕೊಡಿ, 2 ದಿನದ ನಂತರ ನಿಮ್ಮ ಅಕೌಂಟ್ಗೆ ಹಣ ಹಾಕೋದಾಗಿ ಶ್ರೀನಿವಾಸ್ ಟೀಮ್ ಹೇಳಿದೆ. ಅನುಮಾನ ಬಂದ ಜಯಚಂದ್ರ ಈಗಲೇ ಅಕೌಂಟ್ಗೆ ಹಣ ಹಾಕಿದ್ರೆ ಮಾತ್ರ ನಗದು ಕೊಡೋದಾಗಿ ಹೇಳಿದ್ದಾನೆ. ಅಷ್ಟರಲ್ಲೇ ಆ ಸ್ಥಳದಲ್ಲಿ ಕರೆಂಟ್ ಕಟ್ ಮಾಡಿ ಹಣ ಕಿತ್ತು ಪರಾರಿಯಾಗಿದ್ರು. ಇದೀಗ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಫೆಬ್ರವರಿ 11ರಂದು ಯಶವಂತಪುರ ಬೀದರ್ ರೈಲಿನಿಂದ ತಳ್ಳಿ ವ್ಯಕ್ತಿಯ ಕೊಲೆ ಮಾಡಲಾಗಿತ್ತು. ಯಲಹಂಕ ಗೌರಿಬಿದರ ರೇಂಜ್ನಲ್ಲಿ ಘಟನೆ ನಡೆದಿತ್ತು. ಈ ಕೊಲೆ ಬಗ್ಗೆ ಹಾಗೂ ಘಟನೆ ಬಗ್ಗೆ ಕುಮಾರ್ ಎಂಬುವವರು ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ರು. ಇದರಿಂದ ಆರೋಪಿಗಳನ್ನ ರೈಲ್ವೆ ಪೊಲೀಸರು ತಕ್ಷಣ ಬಂಧಿಸಿದ್ರು. ಹೀಗಾಗಿ ಪೊಲೀಸರಿಗೆ ಮಾಹಿತಿ ಕೊಟ್ಟ ವ್ಯಕ್ತಿ ಕುಮಾರ್ಗೆ ರೈಲ್ವೆ ಪೊಲೀಸರು ಸನ್ಮಾನ ಮಾಡಿ ಗೌರವಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.